ಯಾಕೆ ಭಾವುಕಳಾಗ್ತೀನಿ ಅಂದರೆ ತುಂಬ ಒಳ್ಳೆ ವ್ಯಕ್ತಿಗಳಾಗಬಾರ್ದು ಲೈಫಲ್ಲಿ. ಯಾಕಂದರೆ ಮನುಷ್ಯನಿಗೆ ಆ ಸಾವು ಅನ್ನೋದನ್ನು ಯಾರು ನೋಡಿ ಬಂದಿರ್ತಾರಲ್ಲ, ವ್ಯಕ್ತಿಗಳನ್ನ ಕಳ್ಕೊಂಡಾಗ ಆಗೋ ನೋವಿರುತ್ತಲ್ಲ ಮೇಡಮ್, ಅದು ಅನುಭವಿಸಿರೋರ್ಗೆ ಮಾತ್ರ ಗೊತ್ತು. ಯಾಕಂದರೆ ಅಪ್ಪು ಅವರು ಸಾಯೋ ವಯಸ್ಸೇ ಅಲ್ಲ, ಬಟ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂದರೆ ಅವ್ರಿಗೆ ದೊಡ್ಡವರೆಲ್ಲ ಅವ್ರನ್ನ ಇಷ್ಟಪಡ್ತಿದ್ದು, ಅವ್ರಿಗೆ ತುಂಬ ಬೇಗ ಕನೆಕ್ಟ್ ಆಗ್ತಿದ್ದಿದ್ದು ದೇವರ ಸ್ವರೂಪದಲ್ಲಿರುವಂಥ ಮಕ್ಕಳು. ಇವತ್ತು ನೀವು ಯಾರನ್ನಾದರೂ ಕೇಳಿ, ಈಗ ನನ್ನ ತಮ್ಮನ ಮಗಳಿದ್ದಾಳೆ, ಅವಳಿಗೂ ಕೂಡ ಅಪ್ಪು ಅಂದರೆ ಅಷ್ಟೇ ಇಷ್ಟ. ಸೊ ಈಗ ನಾನು ಕೆಲವು ವೀಡಿಯೋಸ್ನ ನೋಡ್ತಾ ಇರ್ತೀನಿ, ಅಪ್ಪು ಮಾಮ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರಾದರೂ ತುಂಬ ನಾವು ಇವತ್ತಿಗೂ ನನಗೆ ಅಪ್ಪು ಅವ್ರು ಇಲ್ಲ ಅನ್ನೋದು ನನಗೆ ಅನಿಸೇ ಇಲ್ಲ. ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಖಂಡಿತ ಅನಿಸಲ್ಲ. ಬಿಕಾಸ್ ಅಪ್ಪು ವ್ಯಕ್ತಿತ್ವ ಆಗಿತ್ತು, ಮತ್ತು ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ಅವರು. ಅದೆಲ್ಲ ಅವ್ರು ತೀರ್ ಹೋದ್ಮೇಲೆ ಹೊರಗಡೆ ಬಂತು. ಅವ್ರು ಯಾರಿಗೆ ಸಹಾಯ ಮಾಡೋಕೆ ಕೊಟ್ಬಿಟ್ಟು ಹೇಳೋರಂತೆ, ಇದೆಲ್ಲೂ ಹೊರಗಡೆ ಬರಬಾರ್ದು ಅಂತ. ಸೊ ಅಂಥ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಇನ್ನೊಂದಷ್ಟು ಜನ ಬೇಕು. ಇವತ್ತು ಬರೀ ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಿಜವಾಗ್ಲೂ ನಾನು ಅಪ್ಪುನ ನೆನೆಸ್ಕೊಂಡಾಗ ನಂಗೆ ತುಂಬ ಒಂಥರ ಅನಿಸುತ್ತೆ.